ಮಾತುಗಳ ವಿಚಾರಧಾರೆಯನ್ನ ಮುಂದುವರಿಸಿದ ರೀತಿಯೊಳಗೆ ಎರಡು ಮಾತುಗಳನ್ನ ನೋಡೋಕೆ ಇಷ್ಟಪಡ್ತೇನೆ. ಅವರೆಲ್ಲರ ಮಾತುಗಳಿಗೆ ಸಹಮತಿಯನ್ನು ತೋರ್ತಾ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನೂ ಕೂಡ ನಮಗೆ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. 3,500 ವರ್ಷಗಳ ದಾಸ್ಯವನ್ನ ನಮ್ಮ ತಲೆಯಲ್ಲಿ ನಾವು ತುಂಬಿಕೊಂಡಿದ್ದೇವೆ. ಅದನ್ನು ದಾಸ್ಯ ಅಂತ ನಾವು ಭಾವಿಸಿಲ್ಲ. ಈ ದಾಸ್ಯದ ಬಿಡುಗಡೆಗಾಗಿ ಹೋರಾಟ ಮಾಡಿರ್ತಕ್ಕಂಥವರ ನೆನಪುಗಳನ್ನು ನಾವು ಕೇವಲ ಹೆಸರಿನ ಮಾತ್ರದೊಳಗೆ ಇಟ್ಟುಕೊಂಡಂತೆ ಉಚ್ಚರಿಸ್ತಾ ಬರ್ತಾ ಇದ್ದೇವೆ. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧಿ ಮತ್ತಿತ್ತೀಚೆಗೆ ಲೋಹಿಯಾಯಿಂದ ಹಿಡಿದು ಎಲ್ಲ ಹೋರಾಟಗಾರರನ್ನ, ಪೆರಿಯಾರನ್ನ, ನಾರಾಯಣ ಗುರುವನ್ನ ಎಲ್ಲರನ್ನೂ ಒಳಗೊಂಡಂಥ ರೀತಿಯೊಳಗೆ ನಾವು ಆ ಸಾಂಸ್ಕೃತಿಕ ದಾಸ್ಯದ ಬಿಡುಗಡೆಗೆ ಹೋರಾಟ ಮಾಡಿದ್ರಲ್ಲ ಅವರು, ಆ ವಿಚಾರಧಾರೆಯನ್ನ ಎದೆಗೆ ತುಂಬಿಕೊಂಡಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಯಾಕೆ ಅಂದ್ರೆ ಚಾತುರ್ವರ್ಣ ನೀತಿಯ ಆ ಸಾಂಸ್ಕೃತಿಕ ದಾಸ್ಯ ಇವತ್ತು ತುಂಬಿಕೊಂಡಿರೋದ್ರಿಂದಲೇನೇನೆ ನನಗೆ ಪಾಟೀಲ್ರು ಒಂದು ಮಾತು ಹೇಳಿದ್ದು ನೆನಪಿಸ್ಕೊಳ್ತಾ ಇದ್ದೀನಿ. ನೀವು ಹೋಗೋದಕ್ಕೆ ಮುಂಚೆ ಲಿಂಗವನ್ನು ಬಿಚ್ಚಿಟ್ಟು ಹೋಗಿ, ಇಷ್ಟಲಿಂಗ